ಮುಖ್ಯಮಂತ್ರಿಗಳ ಅನಿವಾರ್ಯತೆ ನನಗೆ ಅರ್ಥ ಆಯಿತು. ಪಾಪ ಅವ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ನಮ್ಮೆಲ್ಲರ ಉದ್ದೇಶ ಮುಖ್ಯಮಂತ್ರಿ ಸಮಯ ಅಷ್ಟು ಮುಖ್ಯನೋ, ಗಡ್ಕರಿಜಿಯವರ 10 ಟಿ ಪಿನೂ ಕೂಡ ಅಷ್ಟೇ ಮುಖ್ಯ. ಪಾರ್ಲಿಮೆಂಟ್ ಸೆಷನ್ ಶುರುವಾಗ್ತಿದೆ. ಅವಾಗ ವಿನಂತಿ ಮಾಡಿಕೊಂಡ್ರು, ಅಧಿಕಾರಿಗಳು ಮಾಡ್ಕೊಂಡಿದ್ರು. ಅರೆ ಸ್ವತಃ ಮಂತ್ರಿಗಳಾಗ ಅವರು ವಿನಂತಿ ಮಾಡಿಕೊಂಡಾಗ ನನ್ನ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಕೊನೆಗೆ ವರ್ಚುವಲ್ ಆದರೂ ಕೂಡ ಸೇರ್ಕೊಳ್ಳಿ ಸರ್ ಅಂತ ಒಂದು ಇನ್ನೊಂದು ಪತ್ರ ಬರ್ದಿಯಾರಲ್ಲ. ನಮ್ಮ ಉದ್ದೇಶ ಏನು? ಆ ಸಂತಸರಿಗೆ ಬೇಗ ಈ ಬ್ರಿಡ್ಜನ್ನು ಲೋಕಾರ್ಪಣೆ ಮಾಡ್ಕೊಡೋದು ಬಿಟ್ಟರೆ ಬೇರೆ ರಾಜಕಾರಣ ಏನಿದೆ ಇದರಲ್ಲಿ? ನನ್ನ ಕರ್ತವ್ಯ ಅಲ್ಲ ಅದು. ನನ್ನ ಕರ್ತವ್ಯ ನೋಡ್ರಿ, ನನ್ನ ಡ್ಯೂಟಿ ಒಬ್ಬ ಸಂಸತ್ ಸದಸ್ಯನಾಗಿ ಅಪಾಯಿಂಟ್ಮೆಂಟ್ ತೊಗೊಂಬರೋದು ಜವಾಬ್ದಾರಿ ನಮ್ಮದು. ಇನ್ನು ಉಳಿದಂಥದ್ದು ಮಧ್ಯ ಇರುವಂಥ ರಾಜ್ಯ ಕೇಂದ್ರ ಸರ್ಕಾರ ಅಧಿಕಾರಿಗಳು ಮಾಡಬೇಕಾಗಿರೋದು. ನನ್ನ ಡ್ಯೂಟಿ ಅಷ್ಟು ಮಾಡಿದ್ದೀನಿ. ನನ್ನ ಕಳ್ಕಳಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಾನು ಯಾರನ್ನು ಕರ್ಕೊಂಡು ಹೋಗ್ಬೇಕು, ಇದು ನನ್ನ ಸೆಕೆಂಡ್ರಿ, ಅದು ಯಾವುದೂ ಅಲ್ಲ ನಂದು. ನನಗೆ ಜನರಿಗೆ ಅದು ಕೊಡಬೇಕಷ್ಟೇ. ವಿಚಾರ ಮುಟ್ಟಿದೆ, ಅದು ನೇರವಾಗಿ ಮುಟ್ಟಿದೆಯೋ ಇಂಡೈರೆಕ್ಟ್ಲಿ ಮುಟ್ಟಿದೆಯೋ, ಯಾರಿಗೆ ಮುಟ್ಟಬೇಕು ಮುಟ್ಟಿದೆ. ಮುಟ್ಟಾದ್ಮೇಲೆ ಅವರ ಕರ್ತವ್ಯ ನಿರ್ವಹಣೆ ಮಾಡೋದ್ರಲ್ಲಿ ಅವರು ಎಡವಟ್ಟು ಮಾಡ್ಕೊಂಡಿರೋದು ಹೊರತು ನಿಮ್ಮ ರಾಘಣ್ಣಂದು ಯಾವುದೇ ನನ್ನ ತಪ್ಪು ನಾನು ವಹಿಸ್ಕೊಂಡು ರೆಡಿ ಇಲ್ಲ. ನನ್ನ ಮಗನ ಮದುವೆ ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಆ ರೀತಿ ನಿಂತ್ಕೊಂಡು ಏನು ಈ ಕಾರ್ಯಕ್ರಮವನ್ನು ಆ ಮಲ್ನಾಡಿನ ಜನರಿಗೆ ಏನು ನಾನು ತಲುಪಿಸ್ಬೇಕಿತ್ತು, ಆ ಕೆಲಸ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ವಿ. ಆ ತೃಪ್ತಿ ನಮಗಿದೆ. ಆ ಚೌಡೇಶ್ವರಿ ಸೇವೆ ತಲುಪಿಸೋ ತೃಪ್ತಿ ನಮಗಿದೆ. ಇದರಲ್ಲಿ ರಾಜಕಾರಣ ಮಾಡೋಕೆ ಕೊಟ್ಟಂಥವ್ರು, ಇದರಲ್ಲಿ ಹಗುರವಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನು ನೀವು ಬಿತ್ತರಿಸಿ ಯಾವ್ಯಾವ ಭಾಷೆಗಳನ್ನು ಉಪಯೋಗಿಸ್ಕೊಂಡ್ರು, ನಿಮ್ಮ MP ವಾಪಸ್ ಏನಾದರೂ ಕೂಡ ಅದಕ್ಕೇನೋ ಪ್ರತಿಕ್ರಿಯೆ ಕೊಟ್ಟನ, ಇಷ್ಟು ಸಮಾಧಾನದಲ್ಲಿ ಈ ಕಾರ್ಯಕ್ರಮ ತೆಗೆದುಕೊಂಡಂಥ ಕೆಲಸ ನಿಮ್ಮ MP ಆಗಿ ಚುನಾಯಿತ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಎಡವಟ್ಟುಗಳು ಆಗಬಾರ್ದು ಅಂತೇಳಿ ಎಲ್ಲದೂ ತಡ್ಕೊಂಡು ನಾನು ಇವತ್ತು ನಿಮ್ಮ ಎದುರಿಗೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಲ್ವಾ? ಹಾಗಾಗಿ ಇದು ಯಾವುದೋ ಈ ಹೇಳ್ತಾರಲ್ಲ ಗಾದೆ, ಇದರಲ್ಲೇನು ಹುಡ್ಕುವಂಥ ಕೆಲಸ ಆಗದೆ ಅವರು ಕರ್ತವ್ಯ ನಿರ್ವಹಣೆ ಮಾಡಿದ್ರೆ ಇದು ಸ್ಥಿತಿ ಬರ್ತಿದ್ದಿಲ್ಲ. ಅತ್ಯಂತ ಹೃದಯ ಶ್ರೀಮಂತಿಗೆ ಅಂತ ಮುಖ್ಯಮಂತ್ರಿಗಳ ಬಗ್ಗೆ ನನ್ನ ಆರೋಪ ಅಲ್ಲ. ಅವ್ರ ಕೈಯಲ್ಲಿ ಈ ರೀತಿಯಂಥ ಹಿಂದಿನ ರಾತ್ರಿ ಪತ್ರ ಪಡಿಸುವಂಥ ಒಂದು ಅನಿವಾರ್ಯತೆ ತಂದಿಟ್ರಲ್ಲ ಅನ್ನೋದು